ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್. ಇವತ್ತು ನಾವು ಮಂಗಳೂರಿನ ಉಳ್ಳಾಲದಲ್ಲಿರುವ ಪ್ರಸಿದ್ಧ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ಕ್ಷೇತ್ರದ ಪೌರಾಣಿಕ ಇತಿಹಾಸ, ವಿಶೇಷತೆ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ಬನ್ನಿ. ಸೋಮನಾಥ ಸ್ವಾಮಿಯ ಗರ್ಭಗುಡಿಯು ಭಾರತದ ಉಪಖಂಡದ 12 ಪವಿತ್ರ ಜ್ಯೋತಿರ್ಲಿಂಗಗಳ ಸಮಾನ ಮಹತ್ವ ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ. ಈ ಕ್ಷೇತ್ರವನ್ನು ರುದ್ರಪಾದ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಪಿತೃಕಾರ್ಯಗಳು, ಮೃತರ ಅಂತಿಮ ವಿಧಿವಿಧಾನಗಳು ನೆರವೇರಿಸಲು ಇದು ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ. ಜೊತೆಗೆ ಸುಂದರ ಸೂರ್ಯಾಸ್ತದ ದೃಶ್ಯ ಮತ್ತು ಸಮುದ್ರ ತೀರದ ಕಾರಣದಿಂದ ಇದು ಪ್ರಮುಖ ಪ್ರವಾಸಿ ತಾಣವಾಗಿಯೂ ಪ್ರಸಿದ್ಧವಾಗಿದೆ. ದೇವಾಲಯವನ್ನು ಕೋಟೆಯ ಮಾದರಿಯಲ್ಲಿ ಎತ್ತರದ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದು, ಇದಕ್ಕೆ ವೈಭವಮಯ ಪೌರಾಣಿಕ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ಖರಾಸುರ ರಾಜನು ಈ ದೇವಾಲಯವನ್ನು ನಿರ್ಮಿಸಿ ಶ್ರೀ ಸೋಮನಾಥನನ್ನು ಆರಾಧಿಸಿದ್ದಾನೆ ಎಂದು ನಂಬಲಾಗಿದೆ. ಖರಾಸುರನು ರಾವಣನ ಸಂಬಂಧಿಯಾಗಿದ್ದರಿಂದ ಈ ದೇವಸ್ಥಾನವು ತ್ರೇತಾಯುಗದ ರಾಮಾಯಣ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಎಂಬ ನಂಬಿಕೆ ಇದೆ. ಮಹಾಭಾರತ ಕಾಲದ ಪಾಂಡವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಸೋಮನಾಥನನ್ನು ಪೂಜಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಸಮೀಪದಲ್ಲಿರುವ ಗದಾತೀರ್ಥ ಎಂಬ ಕೆರೆಯನ್ನು ಭೀಮಸೇನನೇ ನಿರ್ಮಿಸಿದ್ದಾನೆ ಎಂಬ ನಂಬಿಕೆಯೂ ಇದೆ. ಐತಿಹಾಸಿಕವಾಗಿ ನೋಡಿದರೆ ಈ ದೇವಸ್ಥಾನವನ್ನು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಆಳ್ವ ರಾಜವಂಶದ ರಾಜರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. चन्द्रशेखरा गंगाधरा सुमनोहरा शंकरा चन्द्रशेखरा गंगाधरा सुमनोहरा पाहि मां परमेश्वरा मृत्युञ्जय विश्वेश्वरा पाहि मां परमेश्वरा मृत्युञ्जय विश्वेश्वरा शंकरा चन्द्रशेखरा गंगाधरा सुमनोहरा पाहि मां परमेश्वरा मृत्युञ्जय विश्वेश्वरा. ಈ ದೇವಸ್ಥಾನವು ಆಳ್ವ ರಾಜವಂಶದ ರಾಜರು ನಿರ್ಮಿಸಿದ ನಂತರ ಕದಂಬರ ಹಾಗೂ ಉಳ್ಳಾಲದ ಚೋಳ ರಾಜರ ಆಡಳಿತದಲ್ಲಿತ್ತು.
ದೇವಾಲಯದಲ್ಲಿ ದೊರೆತಿರುವ 2 ಶಾಸನಗಳ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಹಿಮ್ಮಡಿ ದೇವರಾಯರ ಕಾಲದಲ್ಲಿ ರಾಜಗುರು ಶ್ರೀ ಕ್ರಿಯಾಶಕ್ತಿ ದೇವ ಒಡೆಯರ್ ನೇತೃತ್ವದಲ್ಲಿ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ದೇವಾಲಯವನ್ನು ಪುನರ್ನಿರ್ಮಿಸಲಾಗಿದೆ. ದೇವಾಲಯದ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ನಾಗಬನ ಇದ್ದು ಅಲ್ಲಿ ಉದ್ಭವ ನಾಗನ ಆರಾಧನೆ ನಡೆಯುತ್ತದೆ. ಜೊತೆಗೆ ಶ್ರೀ ಸಿದ್ಧಿವಿನಾಯಕ, ಶ್ರೀ ಗೋಪಾಲಕೃಷ್ಣ, ಶ್ರೀ ಜನಾರ್ದನ ಹಾಗೂ ರಕ್ತೇಶ್ವರಿ ಅಮ್ಮನವರ ದೇವಾಲಯಗಳು ಇಲ್ಲಿ ಸ್ಥಿತಿವೆ. ಇದು ಪರಶುರಾಮ ಮಂಟಪ. ಭಾರತದ ಪಶ್ಚಿಮ ಕರಾವಳಿಯ ಪ್ರದೇಶವನ್ನು ಪರಶುರಾಮ ಕ್ಷೇತ್ರವೆಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ವಿಷ್ಣುವಿನ 6ನೇ ಅವತಾರರಾದ ಭಗವಾನ್ ಪರಶುರಾಮರು ತಮ್ಮ ಪರಶುವನ್ನು ಸಮುದ್ರದ ಕಡೆಗೆ ಎಸೆದಾಗ ಸಮುದ್ರ ಹಿಂದಕ್ಕೆ ಸರಿದು ಹೊಸ ಭೂಮಿ ನಿರ್ಮಾಣವಾಯಿತು ಎಂದು ಹೇಳಲಾಗಿದೆ. ಈ ಕ್ಷೇತ್ರವನ್ನು ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರವು ಮುಖ್ಯವಾಗಿ ಇಂದಿನ ಕರ್ನಾಟಕದ ಕರಾವಳಿ ಭಾಗಗಳು, ಮಂಗಳೂರು, ಉಡುಪಿ, ಗೋಕರ್ಣ ಹಾಗೂ ಕೇರಳದ ಪ್ರದೇಶಗಳನ್ನು ಒಳಗೊಂಡಿದೆ. ಈ ಪ್ರದೇಶದಲ್ಲಿ ಅನೇಕ ಪ್ರಸಿದ್ಧ ದೇವಾಲಯಗಳು, ತೀರ್ಥಕ್ಷೇತ್ರಗಳು ಮತ್ತು ಸಂಸ್ಕೃತಿಯ ಪರಂಪರೆಗಳು ಕಂಡುಬರುತ್ತವೆ. ಪ್ರಮುಖ ವೈಶಿಷ್ಟ್ಯಗಳು: ಪರಶುರಾಮರನ್ನು ಬ್ರಾಹ್ಮಣ ಸಮುದಾಯದ ರಕ್ಷಕ ಹಾಗೂ ಧರ್ಮಸ್ಥಾಪಕರಾಗಿ ಗೌರವಿಸಲಾಗುತ್ತದೆ. ಕರಾವಳಿ ಕರ್ನಾಟಕದ ಹಲವಾರು ದೇವಾಲಯಗಳ ಸ್ಥಾಪನೆಗೆ ಪರಶುರಾಮರ ಸಂಬಂಧ ಇದೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಗೋಕರ್ಣ, ಉಡುಪಿ ಶ್ರೀಕೃಷ್ಣ ಮಠ, ಕೊಲ್ಲೂರು ಮೂಕಾಂಬಿಕಾ, ಕಟೀಲು ದುರ್ಗಾಪರಮೇಶ್ವರಿ ಮುಂತಾದ ಕ್ಷೇತ್ರಗಳು ಪರಶುರಾಮ ಕ್ಷೇತ್ರದ ಭಾಗವೆಂದು ಪರಿಗಣಿಸಲಾಗುತ್ತದೆ. ನೀಲಕಂಠ ಭಾಲನೇತ್ರ ಭಸ್ಮಭೂಷಿತ ಸುಂದರ, ನೀಲಕಂಠ ಭಾಲನೇತ್ರ ಭಸ್ಮಭೂಷಿತ ಸುಂದರ, ಪಾಹಿ ಮಾಂ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ, ಪಾಹಿ ಮಾಂ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ. ನೀಲಕಂಠ ಭಾಲನೇತ್ರ ಭಸ್ಮಭೂಷಿತ ಸುಂದರ, ನೀಲಕಂಠ ಭಾಲನೇತ್ರ ಭಸ್ಮಭೂಷಿತ ಸುಂದರ, ಪಾಹಿ ಮಾಂ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ. ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ, ಪಾಹಿ ಮಾಂ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ. ಈ ಸಾಯಂಕಾಲ ಭಜನೆ ಮತ್ತು ಆರತಿಗಳು ಮಾಡಲಾಗುತ್ತದೆ. ಇಲ್ಲಿನ ಜಾತ್ರಾ ಮಹೋತ್ಸವ ಅತ್ಯಂತ ಭವ್ಯವಾದ ಹಬ್ಬವಾಗಿದೆ.
7 ದಿನಗಳ ಕಾಲ ವಿವಿಧ ಪೂಜೆಗಳು ಮತ್ತು ವೈಭವದೊಂದಿಗೆ ಈ ಉತ್ಸವ ನಡೆಯುತ್ತದೆ. ತುಲಾ ಮಾಸದಲ್ಲಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಆಚರಿಸಲಾಗುತ್ತದೆ. ಆ ದಿನ ಕ್ಷೇತ್ರ ಪೂಜೆ, ನಂತರ ಹಬ್ಬದ ಪೂಜೆ ಹಾಗೂ ಶ್ರೀ ಸಿದ್ಧಿವಿನಾಯಕನ ರಂಗ ಪೂಜೆ ನೆರವೇರುತ್ತವೆ. ಮಹಾಶಿವರಾತ್ರಿ ದಿನ ಶಿವಪೂಜೆ, ರಂಗ ಪೂಜೆ ಮತ್ತು ಭೂತಬಲಿ ವಿಧಿವಿಧಾನಗಳು ಭಕ್ತಿಭಾವದಿಂದ ನೆರವೇರುತ್ತವೆ. ಪರಶುರಾಮ ಹಾಗೂ ಸೋಮನಾಥನ ಪವಿತ್ರ ಆಶೀರ್ವಾದದಿಂದ ಕಂಗೊಳಿಸುವ ಈ ಕ್ಷೇತ್ರವು ಭಕ್ತಿ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮವಾಗಿದೆ. ಈ ಪವಿತ್ರ ನೆಲದ ಮಹಿಮೆ ಸದಾ ನಮ್ಮ ಜೀವನದಲ್ಲಿ ಶಾಂತಿ, ಧರ್ಮ ಮತ್ತು ಸೌಹಾರ್ದತೆಯನ್ನು ತುಂಬಲಿ. ಮತ್ತೊಂದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.